ಚೆನ್ನಾಗೈತೆ. ಏನು ಹುಳ ಹುಳ ಜಾಸ್ತಿ ಇಲ್ಲಪ್ಪ. ವಾರಕ್ಕೊಂದ್ಸರಿ ಶುರು ಮಾಡ್ತೀಯಲ್ಲ. ಬೆಂಜಟ. ಅಲ್ಲಿ ಒಂದು ತಿಂಗಳಾಗೈತೆ. ಒಂದು ತಿಂಗಳ ಮೇಲೆ ಆದ ಇನ್ನು 29 ಇದು ಮೂಮೆಂಟ್ ಲೇಟ್ ಆಗಿ ಮಳೆ ಇಲ್ಲಲ್ಲ, ಸ್ವಲ್ಪ ದೂರ ಬಂದರೆ ಇನ್ನೂ 2 ವಾರ ಮಳೆ ಬಂದು ಚೆನ್ನಾಗಿ ಇವತ್ತು ನೈಟ್ ಚೆನ್ನಾಗಿ ಬಂದಿದೆ ಮಳೆ ಸ್ವಲ್ಪ. ಚೆನ್ನಾಗೈತೆ. ಒಂದು ಅಲ್ವ 10 ರೂಪಾಯಿ ನಡೆದು ಒಂದು 9 ರೂಪಾಯಿ. 9 ರೂಪಾಯಿ ಸಿಕ್ಕರೆ ಒಳ್ಳೆ ರೇಟೇ. ಒಳ್ಳೆ ರೇಟ್ ಇಲ್ಲ. 5-6 ರೂಪಾಯಿ ಇಳುವರಿ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಯಾಕಂದರೆ ಎಲ್ಲ ಏನು ಯಾವುದು ಫೇಲ್ಯೂರ್ ಆಗಿಲ್ಲಪ್ಪ. ಹಾಂ, ಒಂದು ಸಸಿ ಹೋಗಿಲ್ಲ ನೋಡು. ಕಳೆನೂ ಏನೂ ಇಲ್ಲ. ಒಂದೇ ಕಳೆನ ತೆಗೆಸಿರೋದು. ಗೊಬ್ಬರ ಅವಾಗ ಇಟ್ಟಿರೋದಲ್ಲ. ಅಲ್ಲಲ್ಲಿ ಸ್ವಲ್ಪ ಐತೆ, ಕರಗಿಲ್ಲ. ಆಗಿ ತಗೊಂಡಿರ್ತದೆ ಗೊಬ್ಬರ ಪವರ್. ಚೆನ್ನಾಗಿ ಬಂತು. ನನಗಿನ್ನ ಚೆನ್ನಾಗಿ ಮಾಡ್ತಪ್ಪ ನಿಂದು. ಇಲ್ಲ ನಿಜವಲ್ಲ, ಸುಳ್ಳಲ್ಲ. ನನಗಿನ್ನ ಕ್ರಾಪ್ ಭಾಳ ಚೆನ್ನಾಗೈತೆ. ಇಳುವರಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು. ನನ್ನ ಪ್ರಕಾರ ಅದು ಎಕ್ಸ್ಪೆಕ್ಟ್ ಮಾಡಿರೋದು 15 ಟನ್ ಎಕ್ಸ್ಪೆಕ್ಟ್ ಮಾಡೋದು. 15 ಟನ್ನಾ? ಅಷ್ಟು ಬಂದರೆ 15 ಟನ್ ಅಂದರೆ ಮಿನಿಮಮ್ ಒಂದು 1 ಲಕ್ಷ ಚಿಲ್ಲರೆ ಆಗುತ್ತೆ. ಇದಕ್ಕೆ 45,000 ಎಕ್ಸ್ಪೆನ್ಸ್ ಆಯ್ತು. 45,000 ಎಕ್ಸ್ಪೆನ್ಸ್ ಆಯ್ತಲ್ಲ, ಖರ್ಚು. 1 ಲಕ್ಷ ಆದರೂ ಉಳಿತೈತೆ. ಉಳಿಬೇಕು. ಖರ್ಚು ತೆಗೆದ್ರೆ 1 ಲಕ್ಷ ಉಳಿದ್ರೆ ಸಾಕು. 2 ತಿಂಗಳಲ್ಲಿ 1 ಲಕ್ಷ ಬಂದರೆ ಒಳ್ಳೆ ಪ್ರಾಫಿಟ್ಟೆ.